ನಮಸ್ಕಾರ ಸ್ನೇಹಿತರೆ, ಮುಂಜಾನೆ 5 ಗಂಟೆಗೆ ಎದ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡೋಣ ಅಂತ ಹೊರಟಿದ್ದೀನಿ ಇವತ್ತು. ನಾವು ನಗ್ತಾ ಅವ್ರನ್ನು ನಗಿಸ್ತಾ ಈ ಜರ್ನಿನ ಒಂದು ಲೈಫ್ ಟೈಮ್ ಮೆಮೊರಬಲ್ ಮಾಡೋಣ. शेफ आगे इंडियन इसीलिए मैं सिंगल हूँ. हाँ नम बास इडली बोलते हैं मुकड़ेगे निरा बट्टे ಮೆಲ್ಲಕ್ಕೆ ಹೋದ್ರಲ್ಲ ಅಂತ. ಅಂಕಲ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅಂಕಲ್ ಹೇಳಿ. ಕ್ರಿಯಾಶೀಲತೆ ಸ್ಮಾರ್ಟ್ ಆಗಿದ್ದೀರಾ, ವ್ಲಾಗ್ ಅಲ್ಲಿ ಬರ್ತೀರಾ ಬಿಡಿ, ಕ್ರೇಜಿ ಮಾಡೋಣ. ಬಾಯಲ್ಲಿ ತೋರಿಸ್ತೀನಿ ನಿಂಗೆ ಈ ಕೆಟ್ಟ ಪ್ರಪಂಚದಲ್ಲಿ. ನೋಡಿ ಬ್ರೋ, ಕುದುರೆ ಓಡಿಸ್ತವ್ರೆ ನಮ್ ಬ್ರೋ. ಅಮ್ಮ ಮೊದಲನೇ ಸತಿ ಬರ್ತಿರೋದಾ? ರಾಧಾಕೃಷ್ಣ ಆಲ್ ದಿ ಬೆಸ್ಟ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ. ನಮಸ್ಕಾರ ಸ್ನೇಹಿತರೆ, ಮುಂಜಾನೆ 5 ಗಂಟೆಗೆ ಎದ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡೋಣ ಅಂತ ಹೊರಟಿದ್ದೀನಿ ಇವತ್ತು. ಆ ಸಾಧನೆ ಏನಪ್ಪಾ ಅಂದ್ರೆ, ಮೊದಲನೇ ಸತಿ ಇವತ್ತು ನಾನು ನಂದು ಫಸ್ಟ್ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಹೊಸ ಜರ್ನಿನ ನಾನು ಹುಟ್ಟು ಬೆಳೆದಿರ್ತಕ್ಕಂಥ ಸಕಲೇಶ್ಪುರದಿಂದ ಪ್ರಾರಂಭ ಮಾಡೋಣ ಅಂತ ಹೊರಟಿದ್ದೀನಿ. ನಾವಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಬೈಕನ್ನು ಪಾರ್ಕ್ ಮಾಡಿಬಿಟ್ಟು 4ನೇ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಟ್ರೈನ್ ಬಂದು ರೆಡಿಯಾಗಿ ನಿಂತಿದೆ. ಈ ಜರ್ನಿಲಿ ನಾನು ಒಬ್ಬನೇ ಹೊರಟಿದ್ದೀನಿ. ಸೊ ನೋಡೋಣ ಅಲ್ಲಿ ಎಷ್ಟು ಜನ ಅಪರಿಚಿತರು ಪರಿಚಯ ಆಗ್ತಾರೆ. ನಾವು ನಗ್ತಾ ಅವ್ರನ್ನು ನಗಿಸ್ತಾ ಈ ಜರ್ನಿನ ಒಂದು ಲೈಫ್ ಟೈಮ್ ಮೆಮೊರಬಲ್ ಮಾಡೋಣ ಬನ್ನಿ. ಸೊ ಈ ಜರ್ನಿಲಿ ನಂದು ಇನ್ನೊಬ್ಬ ಸ್ನೇಹಿತ ಹಾಗೂ ಅವರ ಕೊಲೀಗ್ ಜಾಯ್ನ್ ಆಗಬೇಕಿತ್ತು, ಬಟ್ ಮೆಟ್ರೋ ಡಿಲೇ ಆಗಿರೋ ಕಾರಣದಿಂದ ಅವರು ನಮ್ಮನ್ನ ಜಾಯ್ನ್ ಆಗೋದು ಡೌಟ್ ಅನ್ಕೋತೀನಿ. ನಮ್ಮ ಬಾಯ್ಸ್ ಅಂಡ್ ಅವ್ರ ಕೊಲೀಗ್ ಬಂದಿದ್ದಾರೆ. ಹೆಂಗಿತ್ತು ಫಸ್ಟ್ ಟೈಮ್ ಡೇ ಟೈಮ್ ಜರ್ನಿ ಮಾಡ್ತಾ ಇದ್ದಾರೆ ಮೇಡಮ್? ಕೇಳೋಣ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಟ್ರೈನ್ ಜಂಪ್ ಮಾಡಿದ್ರ? ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ತರ. ಚೆನ್ನೈ ಎಕ್ಸ್ಪ್ರೆಸ್ ನೀನ್ ಕೈ ಹಿಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ಹತ್ತಿ? ಇಲ್ಲ, ಅವಳೇ ಹತ್ತಿರೋದು. ಸೊ ಚೆನ್ನೈ ಎಕ್ಸ್ಪ್ರೆಸ್ ರೇಂಜ್ ಮುಂಗಾರು ಮಲೆ 2 ಗಂಟೆ. ನಾವು ಮುಂಗಾರು ಮಲೆ 2 ಮೂವಿ ನೋಡಿಲ್ಲ. ಒಂದ್ಸರಿ ಇನ್ನೊಂದ್ಸರಿ ನೋಡೋಣ. ಇವಾಗ ಟ್ರೈನ್ ಅಲ್ಲಿ ಮುಂಗಾರು ಮಲೆ 2 ಮೂವಿ ನೋಡ್ಕೊಂಡು ಹೋಗೋಣ. ಓಕೆ, ನಿಂದ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಹತ್ಸಿದ್ಯಾ? ಹತ್ತಿಸ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಏನಪ್ಪ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹತ್ತಿದ್ದವ್ರು, ಹತ್ತಿಸಿದ್ ನಾನು. ಅವ್ರ ಕೇಳ್ಬೇಕು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾನು ಇಲ್ಲಿಂದ ಮಂಜುನಾಥನ್ ಕೈ ಮುಗ್ದಿದ್ದೆ, ಬೇರೆ ಇಲ್ಲಿಂದ ಆಶೀರ್ವಾದ ಮಾಡಪ್ಪ ಅವ್ರು ಬರಲ್ಲ ಅನ್ಕೊಂಡು. ಸೊ ನಮ್ಮ ಹುಡುಗಂಗೆ ನಾಯಿ ಸಂತೆ ಅಂದ್ರೆ ಗೊತ್ತಿಲ್ಲ ಅಂತೆ, ನಾಯಿ ಮಾರ್ತಾರ ಅಲ್ಲಿ ಅಂತ ಕೇಳ್ತವನೆ. ನಮ್ಮೂರ್ ಕಡೆ ಎಲ್ಲ ನಾಯಿ ಸಂತೆ ಅಂತ ಹೇಳಿದ್ರೆ ಅಷ್ಟು ಜನ ಇರ್ತಾರೆ ಅಂತ, ಜನಗಳ ರಾಶಿ ಇರ್ತಾರೆ ಅಂತ. ನಮ್ಮೂರ ಆಚೆ ಬಂದ್ರೆ ನಾಯಿ ಸಂತೆ ಅಂದ್ರೆ ನಾಯಿಗಳನ್ನ ಮಾರ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮೂರ್ ಕಡೆ ನಾಯಿಗಳನ್ನ ಮಾರ್ತಾರ ನೋಡಿ. ಇವನು ತಗೊಂಡ್ ಅಲ್ಲೇ ಮಾರ್ತಾರೆ. ಹಾಯ್ ಪ್ರವೀಣ್, ನಮ್ಮ ಹುಡುಗ ಪ್ರವೀಣ ಅಂತ, ನೇಪಾಳದಿಂದ. ಸೊ ಹಾಸನಲ್ಲಿ ಶೆಫ್ ಆಗಿ इंडियन भाई वो नेपाल का कैस्ट है ना, रई इंडियन नेपाली भाई का शादी हुआ है. शादी के 2 एक्सपीरियंस बोल दो. एक्सपीरियंस नॉर्मली है, जैसा पहले था वैसा है. वैसा नहीं, जिंदगी कैसा है आपकी शादी के बाद? बढ़िया, अच्छा है भाई. तो पहले सिंगल से तो आप टेंशन मत लो, आपकी बीवी नहीं देखेगी. बोलो. सिंगल से तो अच्छा है. सिंगल अच्छा है ना? क्या बोलते हो? इसीलिए मैं सिंगल हूँ. मैं बोल रहा हूँ सिंगल से बेहतर है. क्या बोल दिया भाई? कल ही शादी करना पड़ेगा, लड़की ढूंढना पड़ेगा मुझे. जाके शादी करके लेके चलो. ये सब होता है कि सब आप शादी करेंगे ना, हाँ. आपके वाइफ के ऊपर डिपेंड करता है ना. हाँ. नो कमेंट्स. देख भाई, बात में एक बात बोलते हैं भाई, मुझे आशीर्वाद दो, अच्छी लड़की मिले. ಓಕೆ ಫ್ರೆಂಡ್ಸ್, ನಮ್ಮ ಪ್ರವೀಣ್ ನಮಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಒಳ್ಳೆ ಹುಡುಗಿ ಸಿಗ್ತಾಳ ಇಲ್ವಾ ನೋಡೋಣ ಫ್ಯೂಚರ್ ಅಲ್ಲಿ. ನಮ್ಮ ಪ್ರವೀಣ್ ಬಾಯ್ದು ಲವ್ ಲೈಫ್ ನೋಡೋಣ. ಬೈ नेपाली का ದಿಸ್ ಇಸ್ ದ ಗಾಯ್. भाई तुम्हारा 5 ವರ್ಷ ಲವ್ ಮಾಡಿ 2 ವರ್ಷ ಮದ್ವೆ ಆಗಿದ್ದಾರೆ. अबे साले तभी मेरा माफ करना, गुस्से में इधर उधर. ಐ ಮೀನ್ ಮದ್ವೆ ಆಗಿ 2 ವರ್ಷ ಆಗಿದೆ, ಟೋಟಲ್ 7 ಇಯರ್ಸ್. ನಮ್ ಬಾಸ್ ಇಡ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ಕಾಸು ಕೊಡ ಬ್ರೋ, ಬಸ್ ಕಾಸು. ಬರ್ಲಿಲ್ಲ. ಇನ್ನೊಂದ್ ಪ್ಲೇಟ್ ಇಡ್ಲಿ ಕೊಡಿ ಅವನಿಗೆ ತಿನ್ಲಿ. ಸೊ ಇಂತ ಬರ್ಲಿಲ್ಲ ದುಡ್ಡಿಗೋಸ್ಕರನೇ ಸಾಯೋ ಪ್ರಪಂಚದಲ್ಲಿ ನಮ್ಮ ಹುಡುಗ 1 ಪ್ಲೇಟ್ ಇಡ್ಲಿ ಕೊಟ್ಟು ದುಡ್ಡು ಇಸ್ಕೊಳ್ದಲೆ ಹೋಗಿದ್ದಾರೆ, ನೆಟ್ವರ್ಕ್ ಇಲ್ಲ ಅಂತ. ಮೀಟರ್ ಬೇಕು, ಮೀಟರ್. ನನ್ನ ಮಗ ರೆಸ್ಟೋರೆಂಟ್ ಕಂಪ್ನಿ ಅಂತಾನೆ.
ಶೆಫ್ಗಳು ಕಂಪ್ನಿ ಕೆಲಸ ಮಾಡ್ತಾರೆ ರೆಸ್ಟೋರೆಂಟ್ ಅಲ್ಲ. ಓಕೆ, ಹೀಗೆ ಅಂದ್ರೆ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಸ್ವಿಗ್ಗಿ ಅಲ್ಲ ಅದು, ಸ್ವಿಗ್ಗಿ ಸ್ವಿಗ್ಗಿ ಹಾ, ಏನಂತಾರೆ ರೆಸ್ಟೋರೆಂಟ್ ಅಲ್ಲ. ಅದೆಲ್ಲ ಕೊಲ್ಯಾಬ್ ಆಗಿರೋದು, ಅದೆಲ್ಲ ಮಚ್ಚ ಡೆಲಿವರಿ ಆಪ್ಸ್ ಕಣ, ಅದೇ ಮೀನ್ ಫುಡ್ ಡೆಲಿವರಿ ಆಪ್ಸ್, ಅದೆಲ್ಲ ಬೇರೆ. ಅವ್ನು ಕೆಲಸ ಮಾಡೋದು ರೆಸ್ಟೋರೆಂಟ್ ಅಲ್ಲಿ. ರೆಸ್ಟೋರೆಂಟ್ ಅಲ್ಲಿ ಮಾಡೋದಿಲ್ಲ. ಬಟ್ ನಾನ್ ಕೇಳ್ತಿರೋದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಯ್ತು ಗೈಸ್, ಕಮೆಂಟ್ ಮಾಡಿ ಈ ನನ್ ಮಗ ಸರಿನಾ ನಾನ್ ಸರಿನಾ. ಸುಮ್ನೆ ಏನ್ ಬೇಕಾದ್ರೆ ಕತೆಗಳು ಹೊಡಿತಾನೆ. ಏನಂತೆ ನಮ್ರತ ಇದ್ರ ಬಗ್ಗೆ ನೀನ್ ಎರಡು ಮಾತಾಡೋ. ಇವಾಗ ಹೇಳು, ಶೆಫ್ ಕೆಲಸ ಮಾಡೋದು ಕಂಪ್ನಿ ಇಲ್ಲ ರೆಸ್ಟೋರೆಂಟ್ ಅಲ್ಲ, ಹೇಳಪ್ಪ. ರೆಸ್ಟೋರೆಂಟ್ ಅಂತಾನೆ, ರೆಸ್ಟೋರೆಂಟ್ ಅಂತಾನೆ. ಹಾ, ಕಮೆಂಟ್ ಮಾಡ್ರಪ್ಪ. ನಾ ಯುದ್ಧ ಮುಗಿರಿ ನನ್ನ ಮಗಂಗೆ. इसमें हम हिंदी में बोलते हैं थोड़ा धीरे से बात करो, दूसरे लोगों को डिस्टर्ब हो. कन्नड़ में बोलते हैं मुकड़ेगे निरबट्टी ಮೆಲ್ಲಕ್ ಹೋದ್ರಲ್ಲೇ ಅಂತ. ಬಡ ಸಕ್ಲೋಣ ನಾ ಹೇಳೇನ್ ಬ್ಯಾಡಗಪ್ಪ. ಕ್ರಿಯೇಟಿವಿಟಿ ಆಗಿರ್ತಾನೆ. ಕ್ರಿಯೇಟಿವಿಟಿ ಅಲ್ಲ, ಅದು ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಕನ್ನಡದ ಯಂತ್ರ ಆಯ್ತಡೆ, ಕನ್ನಡದ ಯಂತ್ರ ಕ್ರಿಯೇಟಿವಿಟಿ ಏನಂತಾರೆ ಹೇಳು ಹೇಳು ನಮ್ರತ ಹೇಳಮ್ಮ, ಕನ್ನಡದಲ್ಲಿ ಏನಂತಾರೆ ಕ್ರಿಯೇಟಿವಿಟಿಗೆ? ಅವಳು ಇಂಗ್ಲಿಷ್ ಮೀಡಿಯಂ, ಅವಳು ಗೊತ್ತಿಲ್ಲ ಕನ್ನಡ. ಕ್ರಿಯೇಟಿವಿಟಿ ಕನ್ನಡ ಏನಂತಾರೆ ಹೇಳ ನೋಡೋಣ. ಓಕೆ ಫ್ರೆಂಡ್ಸ್, ಕಮೆಂಟ್ ಮಾಡಿ ಏನಂತಾರೆ. ನೀ ಹೇಳಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಫ್ರೆಂಡ್ಸ್, ನಾನು ಕಂಡಿಡಿದಿದ್ದೀನಿ ಕ್ರಿಯೇಟಿವಿಟಿ ಕನ್ನಡದಲ್ಲಿ ಅಂತೀವಿ ಸೃಜನಶೀಲತೆ. ಅದನ್ನ ಹೆಂಗ್ ಕಂಡಿಡ್ದ ಕಂಡಿಡ್ತಾರೆ. ಕ್ರಿಯೇಟಿವಿಟಿ ಇನ್ನೊಂದು ಹೆಸರು ಹೇಳೋ ಅಂತ ಹೇಳಿದ್ರೆ ಒಂದು ಎಕ್ಸ್ಗಳ ಹೆಸರು ಹೇಳ್ತಾವ, ಸೃಷ್ಟಿ ಅಂತೆ, ಭೂಮಿ ಅಂತೆ. ಏನೋ ರೈಟ್ ಆಗಿ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕರೆಕ್ಟ್ ಆಗಿ ಹೇಳಿದ್ರು. ಗೂಗಲ್ ಅಲ್ಲಿ ಮಾಡಿದೀನಿ ಸೃಜನಶೀಲತೆ ಅಂತ. ನಮ್ಮ ಅಂಕಲ್ ಕರೆಕ್ಟ್ ಆಗಿ ಹೇಳ್ತಿದಾರೆ. ಅಂಕಲ್ ಹೇಳಿ. ಕ್ರಿಯಾಶೀಲತೆ. ರಾಮಾಯಣ ಓದಿದ್ ನಾನ ನೀನ, ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತೇಳಿ. ಮೇನ್ ಇನ್ಫಾರ್ಮೇಶನ್ ತರ ತಪ್ಪಿಸ್ಕೊಂಡ್ಬಿಟ್ರ. ನೀವು ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಿದ್ರಿ. ಅವ್ರು ಸರಿ, ನೀವು ತಪ್ಪು. ಮಜಾ ಆಯಾ. ಕ್ರಿಯಾಶೀಲತೆ. ಸೊ ಕ್ರಿಯಾಶೀಲತೆ. ಓಕೆ, ಕ್ರಿಯಾಶೀಲತೆನ ಸೃಜನಶೀಲತೆನ ಕಮೆಂಟ್ ಮಾಡಿ ನೋಡೋಣ. ಹಾ, ನಮ್ಮ ಹುಡುಗ ಹೇಳ್ತಾವನೆ ಬೈಬಲ್ ಒಂದ್ಸತಿ ಓದಾದ್ಮೇಲೆ ಪೀಸ್ ಆಗ್ತೀವಂತೆ ಅಂತ. ಏನ್ ಹೆಸರು ಹೇಳ ಮಚ್ಚ? ಅಲ್ಲ ಹೌದು, ಅದ್ರಲ್ಲಿ ಕೆಲವೊಂದು ಒಳ್ಳೆ ವಿಷಯಗಳಿದೆ. ಓದಿದೆ ಬೈಬಲ್. ಇಲ್ಲ, ನಮ್ಮ ಹುಡುಗರು ಓದಿದ್ದಾರೆ, ನಮ್ಮ ಬಾಸ್ ಓದಿದ್ದಾರೆ, ನಮ್ಮ ಪರ್ವೀನ್ ಬಾಯ್ ಓದಿದ್ದಾರೆ. ಸೊ ಅವರಿಗೆ ಕೋಪ ಬರೋಲ್ಲ, ಅವ್ರ ಕೆಟ್ಟ ಮಾತು ಬರೋಲ್ಲ. ಸೊ ನಮ್ಮ ಹುಡುಗನು ಇದಾನೆ. ನಾವು ಓದಿರೋದೆಲ್ಲ ಇಲ್ಲದಾನೆ ಹುಡುಗ ಇಲ್ಲದಾನ ನೋಡಿ. ನಾವು ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೆಲವೊಂದು ಸಾಲ್ಗಳನ್ನ ಓದ್ತಾ ಇರ್ತೀವಿ. ಬುಕ್ ಎಲ್ಲ ಓದಕ್ಕಾಗಿಲ್ಲ. ಇವಾಗ ನಾವಲ್ಲೇ MCA ತನಕ ಬುಕ್ ಓದಿ ಸಾಕಾಗಿದೆ. ಇವಾಗೆಲ್ಲ FM ತರ ಬರ್ತಾ ಉಂಟು ಭಗವದ್ಗೀತೆ. ನೋಡಿ ಕೇಳಿ, ಕೆಲವೊಂದು ಒಳ್ಳೇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ದೇವ್ರು ಒಳ್ಳೇದ್ ಮಾಡ್ಲಿ. ಈ ಒಳ್ಳೆ ಹುಡುಗ ಒಂಚೂರು ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿಗೆ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಹುಡುಗ ಕೋಳಿ ಹೆಂಗ್ ಕೂಗುತ್ತೆ ಅಂತ ಹೇಳ್ತಾನೆ. ಮಗ ಹೆಂಗ್ ಕೂಗುತ್ತೆ ಕೋಳಿ? ಆನೆ ಹೆಂಗ್ ಕೂಗುತ್ತೆ ಅಲ್ಲ, ನಮ್ಮ ಹುಡುಗ ತಡಿ ಆನಂದ್ ಮತ್ತೆ ಬರೋಣ. ನಮ್ಮ ಹುಡುಗ ಕೋಳಿ ಕುಹು ಕುಹು ಅನ್ನತ್ತಂತೆ. ಆಮೇಲೆ ಆನೆ ಕೂಗುತ್ತೆ, ಕೂಪು ಓದುತ್ತಾ ಆನೆ ಕೂಕು ಅನ್ನತ್ತ. ನಮ್ಮ ಹುಡುಗ ಆನೆ ಕೂಕು ಅನ್ನತ್ತೆ. ನೋಡಪ್ಪ, ಈಗ ನಾನು ಹೇಳಿದ ಅಂತ ಹೇಳ್ತಾನೆ. ನಮ್ಮೂರಲ್ಲಿ ಕೋಳೆ ಕೂಗುತ್ತೆ, ಆಮೇಲೆ ಇವರಲ್ಲಿ ಆನೆ ಕೂಗುತ್ತೆ. ಆನೆ ಕೂಗುತ್ತೆ ಮತ್ತೆ ಹೆಂಗ್ ಕೂಗುತ್ತೆ? ಕೂಪು ಕೂಗುತ್ತೆ. ಅಣ್ಣ 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 ನನ್ ಕೈಯಲ್ಲಿ ಇವ್ನು ಮತ್ತೆ ಕೂಕು ಇಂಥವ್ರೆಲ್ಲ ನಮ್ ದೇಶದ ಸತ್ ಪ್ರಜೆಗಳು ಏನ್ ಮಾಡಕ್ಕಾಗತ್ತೆ? ಇಂಥವ್ರನ್ನ ಹಿಡ್ಕೊಂಡು ನಮ್ ದೇಶ ಮುಂದುವರಿಬೇಕು ಅಂದ್ರೆ ಇಲ್ಲಿಂದ ಮುಂದುವರಿಯುತ್ತೆ. ಬಿಡಿ ಹೋಗಿ. ಇರ್ಲಿ ಬಿಡಿ, ಹಾಕೋಣ. ಸ್ಮಾರ್ಟ್ ಆಗಿದ್ದೀರಾ ಬ್ರೋ, ಸ್ಮಾರ್ಟ್ ಆಗಿದ್ದೀರಾ. ವ್ಲಾಗ್ ಅಲ್ಲಿ ಬರ್ತೀರಾ ಬಿಡಿ, ಕ್ರೇಜಿ ಮಾಡೋಣ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಸ್ಮಾರ್ಟ್ ಹೆಂಗಿದೆ ನೀವು ಅಂತಿರಲ್ಲ, ಯಾಕೆ? ನನ್ನ ಹಂಗಿದ್ದೀರಾ ನೀವ್ ಏನ್ ಹೇಳ್ತಿದ್ರಿ? ಯಾಕಂದ್ರೆ ದೇವ್ರ ಉತ್ಸವ ಆಡ್ಕೊಳ್ಳ ನನಗೆ
ನಿಂಗೇನತ್ತ ಹೇಳಿ ನಿನಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಹೇಳೋ ಸ್ವಲ್ಪ ಅವನಿಗೆ. ತಿನ್ಬ್ಯಾಡ್ಲಿ ಹಾಫ್ ಸುಳ್ ಮಗನ ಬೋಡ್ಸಿ ಮಗನ ಹಲಗಟ್ಟ ಬೈದಿನ್ ನೀವ್ನ ಇದು ಅದು ತಿನ್ಲ ತಳಿ ಬಾ ಯೋಚನೆ ಮಾಡ್ತಾನೆ. ಯಾಕೆ ಮಗ ಚಿಂತೆ ಮಾಡ್ತಿದ್ಯಾ? ಯಾಕಚ್ಚಿನ ಬಾಯಿ ತೋರಿಸ್ತೀನಿ ನಿಂಗೆ ಈ ಕೆಟ್ಟ ಪ್ರಪಂಚದಲ್ಲಿ. ರುಕೋ ಜರ ಸಬರ್ ಗುರು. ಏ ಬೇಡ ಮಕ್ಕಳ ಹಂಗೆಲ್ಲ ಬಾ ಮಗ ಲೋಯಿ ತುಮಕೂರಿಗಿನ ಚೆನ್ನಾಗಿದೆ ಬಾರು. ಏನ್ ಬೇಕಾ ನಿಂಗೆ ನೋಡಿ ಬ್ರೋ ಕುದುರೆ ಓಡಿಸ್ತವ್ರೆ ನಮ್ ಬ್ರೋ. ಕ್ರೇಜಿ ಕುದುರೆ ತರ ನೀ ಇದು ವಿಡಿಯೋ ಮಾಡ್ಬೇಕು. ಬನ್ನಿ ಈ ಕಡೆ ಮಾಡೋಣ ಅಂತಾರ ಮಾಡ್ತಾ ಸೆಂಡ್ ಮಾಡ್ತಾರ ಬ್ಲಾಗಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಆಗಿದ್ಯಾ ಬ್ರೋ ಮಾಡೋಣ ಬ್ರೋ ಮಾಡ್ತಿದ್ದಾರೆ. ಬ್ಯಾಡ 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 ಅಂತ ಕೇಳ ನನ್ ಮಾತು. ನೋಡು ನಮ್ರತ ಅಮೃತ ತರ ಇದ್ದೆ, ನನ್ ಮಗ ವಿಷ ಮಾಡಕ್ ಹೊಂಟವನೆ. ನಾವಿವಾಗ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಹೋಗೋ ಮಾರ್ಗದಲ್ಲಿ ಸಿಗುವಂತ ಪಶ್ಚಿಮ ಘಟ್ಟದ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದೀವಿ. ಅಮ್ಮ ಮೊದಲನೇ ಸತಿ ಬರ್ತಿರೋದಾ? ಮೊದಲನೇ ಸತಿನಾ? ಎಲ್ಲಿ ಸುಬ್ರಹ್ಮಣ್ಯ ಹೊರಟಿದ್ದೀರಾ? ಏನ್ ಎಲ್ಲ ಹೊರಟಿದ್ದೀರಾ? ಅಕ್ಕ ತಂಗಿರ ಇಬ್ರು ಹೆಂಗೆ ನೋಡಿ ಕರೆಕ್ಟಾಗಿ ಹೇಳಿದ್ದೀನಿ. ಎಲ್ಲಿ ಊರು? ಹಾಸನಾನಾ? ಯಾವ ಚನ್ನಪಟ್ಟಣ ಸೈಡ್ ಹೋಗೋದಾ? ಹಾ ಹಾ ಹಿರಿಸಾವೆಯಿಂದ ಈ ಕಡೆಗ ಇನ್ನು ಮುಂದೆ ಆಯ್ತು. ಹಾ ಈಗ ಸುಬ್ರಹ್ಮಣ್ಯ ಹೊರಟ್ರಾ? ಎಲ್ಲ ದೇವಸ್ಥಾನ ಒಳ್ಳೆ ಟ್ರಿಪ್ ಹೊಡೀರಿ. ಹೆಂಗ ಅನಿಸ್ತುಂಟು ಮಳೆಯಲ್ಲಿ? ಹಾ ಇಲ್ಲಿ ನೋಡಿ ಹೆಂಗ ಅನಿಸ್ತುಂಟು? ಇನ್ನು ಏನೋ ನೋಡಕ್ ಇನ್ನು ಬಾಕಿ ಇದೆ, ಮುಂದೆ ನೋಡೋಣ. ಸಕಲೇಶ್ಪುರ ಟು ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲಿ ಇರುವಂತಹ ರೈಲು ಮಾರ್ಗದಲ್ಲಿ ಈ ಪ್ರಕೃತಿ ಸೌಂದರ್ಯವನ್ನ ಈ ಮಾನ್ಸೂನ್ ಟೈಮಲ್ಲಿ ಸವಿಬೇಕು ಅಂತ ಹೇಳಿ ತುಂಬಾ ದೂರದಿಂದ ಬರ್ತಾ ಇದಾರೆ. ಹೆಂಗ್ ಮಾತಾಡ್ದ ನೋಡೋ ರೈತ ಬಾರ, ಇದೆಲ್ಲ ಹೋಯ್ತಿದ್ಯಾ? ಬಚ್ಚಿಡ್ಕತಿದ್ಯಾ? ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲೋಹಿತ್ ಹೆಂಗಿರ್ಬೇಕು ಹೇಳೋ? ನಾಚಿಕೆ ಇಲ್ಲ, ಊರಿಂದ ಆಚಿಕೆ ಅನ್ಬೇಕು. ಮಗ ರಾಧೇಶ್ಯಾಮ್ ಮಾಡಿಬಿಡ್ತಾವ ಈಗ. ಹೆಂಗೆ ಜಡ್ಗ ಕುದುರೆ ಓಡಿಸ್ತಾರೆ ನೋಡಿ ಇಲ್ಲಿ. ಇಲ್ಲಿ ಮುಸ್ತಫಾ ಕ್ರೇಜ್ ಆಗಿ ಮಾಡ್ತಾ ಇದಾರೆ. ಮಾಡಿ ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿ ಮಾಡಿ ಬ್ರೋ. ಈ ಮಾರ್ಗದಲ್ಲಿ ಟೋಟಲ್ 57 ಸುರಂಗ ಮಾರ್ಗಗಳಿದೆ. ಸೊ ಈ ಮಾರ್ಗ ಹಸಿರು ಮಾರ್ಗ ಅಂತಾನೆ ಹೆಸರುವಾಸಿಯಾಗಿದೆ. ಹಾಗೆ ಈ ಮಾರ್ಗದಲ್ಲಿ ಸರಿಸುಮಾರು 109 ಬ್ರಿಡ್ಜ್ಗಳಿವೆ ಹಾಗೂ 108 ಕರ್ವ್ಸ್. ಈ ತಾಣದ ಸೌಂದರ್ಯವನ್ನ ಸವಿಲೆ ಅಂತಾನೆ ರೈಲ್ವೆ ಅವರು ವಿಶೇಷವಾದಂತಹ ಕೋಚ್ ಅನ್ನ ಬಿಟ್ಟಿದ್ದಾರೆ. ಅದರ ಹೆಸರೇ ವಿಸ್ಟಾ ಡೋಮ್. ಚಿಕ್ಕ ಮಕ್ಕಳು ಸುಸು ಮಾಡ್ದಂಗ ಐತದ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಸಿರಿಗಂಧದ ಗುಡಿ. ಅದಂಗಲ್ಲ ಬ್ರೋ. ಮೀನಾಕ್ಷಿ ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಟಮ್ಮ. ಒಂದೊಂದು ಮುತ್ತು ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತಿಕ್ಕುಗ ಬಾಯ್ 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 ಬಾಯ್, ಹ್ಯಾಪಿ ಜರ್ನಿ. ಭಯ್ಯಾ ಕ್ಯಾ ಹೈ ಭಯ್ಯಾ वो फोज हो?
अच्छा अच्छा ಬಾಯ್ 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 ಬಾಯ್. ಓಕೆ ಫ್ರೆಂಡ್ಸ್, ಸಿಗೋಣ. ओके ब्रो ಬಾಯ್ ಬಾಯ್ बाय बाय ಸಿಗೋಣ. ಸಿ ಯು. ಬಾಯ್ 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 ಬ್ರೋ. ರಾಧಾಕೃಷ್ಣ. ಆಲ್ ದಿ ಬೆಸ್ಟ್ ಬ್ರೋ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಏನಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಓ ಗೈಸ್, ಇಲ್ಲೇ ಇದ್ದೀರಾ? ಮತ್ತೊಮ್ಮೆ ಮಗದೊಮ್ಮೆ. ಸೊ ಬೆಂಗಳೂರಿಂದ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಸುಮಾರು ಟೆಂಪಲ್ ರನ್ ಇದೆ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಓಕೆ ಫ್ರೆಂಡ್ಸ್, ಟಿಲ್ ದಟ್ ಟೈಮ್ ಟೇಕ್ ಕೇರ್. ಬಾಯ್ ಬಾಯ್.